ನಮಸ್ಕಾರ. ನಾನು ವಾಣಿ ವೈಡಿ, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ, ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಡಿ.ಕೆ. ಕೆಂಪೇಗೌಡ ಸರ್ಕಾರಿ ಪದವಿ ಕಾಲೇಜು, ಕೋಡಿಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಇಂದಿನ ತರಗತಿಯಲ್ಲಿ ಪ್ರಥಮ BAಯ ಪಠ್ಯ ವಿಷಯ ವ್ಯಾವಹಾರಿಕ ಅರ್ಥಶಾಸ್ತ್ರದ ಬೇಡಿಕೆ, ಬೇಡಿಕೆಯ ಅರ್ಥ ಮತ್ತು ಬೇಡಿಕೆಯ ವ್ಯಾಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. I am Vani Vaidi, Department of Economics, Assistant Professor, Srimati Gauramma and Sri D.K. Kempegowda, Government Degree College, Kanakapura Taluk, Ramanagara District. In today's class, let us understand the meaning of demand and also the definitions of demand. ಬೇಡಿಕೆ ಅಂದರೆ ಏನು? ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಅರ್ಥನೇ ಬೇರೆ. ಆದರೆ ನಮ್ಮ ಒಂದು ಸಾಮಾನ್ಯ ಭಾಷೆಯಲ್ಲಿ ಬೇಡಿಕೆ ಅಂದರೆ ಈಗ ಆಸೆ ಆಗತ್ತೆ, ನನಗೆ ಯಾವುದೋ ಒಂದು ವಸ್ತು, ಈಗ ಉದಾಹರಣೆಗೆ ಕಾರನ್ನು ನೋಡ್ತೀನಿ ನಾನು, ಅದನ್ನು ತಗೊಳ್ಳೋ ಅಂದು ಆಸೆ ಆಗತ್ತೆ. ಆ ಆಸೆಯನ್ನು ನಾವು ಬೇಡಿಕೆ ಅಂತ ಕರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಆ ಕಾರನ್ನು ನಾನು ತಗೊಳ್ಬೇಕು ಅಂದರೆ ಅದು ಬೇಡಿಕೆ ಆಗಲ್ಲ ಅಂದರೆ, ಆ ಕಾರನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ನನ್ನ ಬಳಿ ಇರಬೇಕು. ಆಗ ಮಾತ್ರ ಆ ಒಂದು ಬಯಕೆ ಅನ್ನೋದು ಅಥವಾ ಆಸೆ ಅನ್ನೋದು ಈಡೇರೋದಕ್ಕೆ ಸಾಧ್ಯ. ಅಥವಾ ನನ್ನ ಹತ್ರ ನನಗೆ ಆ ಒಂದು ಆಸೆನೇ ಇದೆ, ನನ್ನ ಹತ್ರ ಸಾಮರ್ಥ್ಯನೂ ಇದೆ, ಆದರೆ ನನ್ನಲ್ಲಿ ಆ ಕಾರನ್ನು ಕೊಂಡುಕೊಳ್ಳುವ ಮನಸ್ಸು ಇಲ್ಲ ಅಂದರೆ ಅದು ಬೇಡಿಕೆ ಆಗೋದಿಲ್ಲ. ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋ ಅಂಶ ಏನಂದರೆ, ಆಸೆ ಅಂದರೆ ಬೇಡಿಕೆ ಅಲ್ಲ. ಆ ಆಸೆ ಅನ್ನೋದನ್ನು ನಾವು ಕೊಂಡುಕೊಳ್ಳುವ ಸಾಮರ್ಥ್ಯ ಅಥವಾ ಶಕ್ತಿ, ಅಂದರೆ ಇಲ್ಲಿ ವಿಟಮಿನ್ ಎಂ, ಹಣ ಅತ್ಯಂತ ಅವಶ್ಯಕ. ಜೊತೆಗೆ ಹಣ ಇದ್ರೂ ಸಾಲದು. ಎಷ್ಟೋ ಜನದ ಹತ್ರ ಬೇಕಾದಷ್ಟು ಹಣ ಇರುತ್ತೆ, ಆದರೆ ಈಗಾಗಲೇ ಅವ್ರ ಮನೇಲಿ 10 ಕಾರ್ ಇರುತ್ತೆ, ಇನ್ನೂ ಚೆನ್ನಾಗಿರೋದು ಕಾರನ್ನು ನೋಡ್ತಾರೆ, ಆದರೆ ಅದನ್ನು ಕೊಂಡುಕೊಳ್ಳುವ ಮನಸ್ಸು ಸಹ ಇರಬೇಕಾಗತ್ತೆ. ಈ ರೀತಿ ಕೊಂಡುಕೊಳ್ಳುವ ಆಸೆ, ಕೊಂಡುಕೊಳ್ಳುವ ಶಕ್ತಿ, ಕೊಂಡುಕೊಳ್ಳುವ ಮನಸ್ಸು, ಈ ಮೂರನ್ನ ಸೇರಿಸಿ ನಾವು ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಅಂತ ಕರಿತೀವಿ. ಈ ಮೂರು ಪ್ರಮುಖವಾದ ಅಂಶಗಳಿದ್ದಾಗ ಮಾತ್ರ ಬೇಡಿಕೆ ಅನ್ನೋ ಪದಕ್ಕೆ ಸರಿಯಾದ ಒಂದು ಅರ್ಥ ಲಭಿಸುತ್ತೆ. ಇಲ್ಲ ಅಂದರೆ ಬರೀ ಆಸೆ ಇದ್ರೇನೋ ಬೇಡಿಕೆ ಆಗಲ್ಲ, ಅಥವಾ ಬರೀ ಈ ಒಂದು ಕೊಂಡುಕೊಳ್ಳುವ ಸಾಮರ್ಥ್ಯ ಇದ್ರೇನೋ ಅದು ಆಸೆ ಆಗಲ್ಲ. ಅದರ ಜೊತೆಗೆ ಏನಿರಬೇಕು? ಕೊಂಡುಕೊಳ್ಳುವ ಮನಸ್ಸು ಇರಬೇಕು. ಈ ಮೂರು ಇದ್ದಾಗ ಮಾತ್ರ ಅದು ಬೇಡಿಕೆ ಅಂತ ನಾವು ಕರಿತೀವಿ. ಅರ್ಥಶಾಸ್ತ್ರದಲ್ಲಿ ಅದು ಬೇಡಿಕೆ ಅಂತ ಅನಿಸ್ಕೊಳ್ಳುತ್ತೆ. ಬೇಡಿಕೆ ಅನ್ನೋದು ಸರಕು ಮತ್ತು ಸೇವೆಗಳನ್ನು ಖರೀದಿಸುವ ಗ್ರಾಹಕರ ಬಯಕೆ ಮತ್ತು ನಿರ್ದಿಷ್ಟವಾದ ಸರಕು ಅಥವಾ ಸೇವೆಗೆ ಬೆಲೆ ನೀಡುವ ಇಚ್ಛೆಯನ್ನು ಸೂಚಿಸುವ ಆರ್ಥಿಕ ತತ್ವವಾಗಿದೆ. ಸರಕು ಮತ್ತು ಸೇವೆ, ಅದನ್ನು ಖರೀದಿ ಮಾಡುವಂತಹ ಗ್ರಾಹಕರ ಬಯಕೆ, ಹಾಗೆ ಆ ಸರಕು ಮತ್ತು ಸೇವೆಗೆ ನೀಡುವ ಒಂದು ಬೆಲೆ, ಇವೆರಡನ್ನ ಸೂಚಿಸುವಂತಹ ಆರ್ಥಿಕ ತತ್ವವನ್ನ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಅಂತ ನಾವು ಕರಿತೀವಿ. ವಾಟ್ ಈಸ್ ಡಿಮ್ಯಾಂಡ್? ಡಿಮ್ಯಾಂಡ್ ಹ್ಯಾಸ್ ಅ ಡಿಫರೆಂಟ್ ಮೀನಿಂಗ್ ಇನ್ ಎಕನಾಮಿಕ್ಸ್. In a general or in a common layman language, we call desire or willingness as demand. But in fact, demand doesn't mean the desire or the willingness. So here, if I wish to buy a car, or if I wish to buy a motorcycle, it is not a desire in economics. I should have the capacity to buy, then only it becomes demand. First, I should have the willingness to buy, then the desire to buy, as well as the capacity to buy. So these three things play a very important role in economics for the term or for the concept demand. First one is desire to buy a particular thing, and then the capacity to buy, as well as willingness to buy. Just if we have only one thing here, that just a desire is not a demand, just the willingness is not a demand, or just capacity to buy is not a demand. Hence, the combination of these three, that is
capacity to buy, willingness to buy, as well as the desire to buy. These three together we call a demand. This is the perfect meaning of demand in economics. Demand is an economic principle referring to a consumer's desire to purchase goods and services and willingness to pay a price for a specific good or service. Now let us understand a few definitions related to demand. According to Stonier and Haig, demand in economics means getting enough money to buy the desired things. ಇಲ್ಲಿಗೆ ಬೇಡಿಕೆಯನ್ನು ಕುರಿತು ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ಕೆಲವು ವ್ಯಾಖ್ಯೆಗಳನ್ನು ತಿಳಿಸಿದ್ದಾರೆ. ಮೊದಲನೇದಾಗಿ ಸ್ಟೋನಿಯರ್ ಮತ್ತು ಹೇಗ್ ಈ ಇಬ್ಬರು ಅರ್ಥಶಾಸ್ತ್ರಜ್ಞರ ಅಭಿಪ್ರಾಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಎಂದರೆ ಬಯಸಿದ ವಸ್ತುಗಳನ್ನು ಕೊಳ್ಳಲು ಸಾಕಾಗುವಷ್ಟು ಹಣದ ಬೆಂಬಲ ಪಡೆದ ಬಯಕೆಯಾಗಿದೆ. ಇಲ್ಲಿ ಸ್ಟೋನಿಯರ್ ಮತ್ತು ಹೇಗ್ ಇಬ್ಬರು ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಬಯಸಿದ ವಸ್ತುಗಳನ್ನು, ನಮಗೆ ಇಷ್ಟ, ನಾವು ಆಸೆ ಪಡುವಂತಹ ವಸ್ತುಗಳನ್ನು ತಗೊಳ್ಬೇಕಾದ್ರೆ ನಮ್ಮಲ್ಲಿ ಸಾಕಾಗುವಷ್ಟು ಹಣದ ಬೆಂಬಲ ಇರಬೇಕು. ಆ ರೀತಿಯ ಒಂದು ಹಣದ ಬೆಂಬಲ ಇರುವ ಬಯಕೆಯೇ ಬೇಡಿಕೆ. ಹಣದ ಬೆಂಬಲ ಇರುವಂತಹ ಬಯಕೆಯನ್ನ ಬೇಡಿಕೆ ಅಂತ ಈ ಇಬ್ಬರು ಅರ್ಥಶಾಸ್ತ್ರಜ್ಞರು ಹೇಳಿದ್ದಾರೆ. ಅಂದ್ರೆ ಹಣ ಇರಬೇಕು, ಹಣ ಇದ್ದಾಗ ಮಾತ್ರ ನಾವು ಬಯಸಿದ ವಸ್ತುಗಳಾಗ್ಲಿ ಅಥವಾ ಸೇವೆಯನ್ನಾಗ್ಲಿ ಪಡೆಯೋದಿಕ್ಕೆ ಸಾಧ್ಯ ಆಗತ್ತೆ. ಅಕಾರ್ಡಿಂಗ್ ಟು ಸ್ಟೋನಿಯರ್ ಅಂಡ್ ಹೇಗ್, ಇನ್ ಎಕನಾಮಿಕ್ಸ್ enough money should be there to buy desired things. Whatever we wish, whatever we desire, whatever we expect to buy, that should be backed, that should be supported by enough money. Without enough money, our desires will never come to true, or we cannot satisfy our desires. Then according to Benham, ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಯಾವುದಕ್ಕಾದರೂ ಬೇಡಿಕೆ ಅಂದ್ರೆ ಆ ಬೆಲೆಯಲ್ಲಿ ಒಂದು ನಿರ್ದಿಷ್ಟ ಕಾಲದಲ್ಲಿ ಅದನ್ನು ಕೊಂಡುಕೊಂಡ ಪ್ರಮಾಣವಾಗಿದೆ. ಬೇಡಿಕೆ ಅಂದ್ರೆ ಒಂದು ನಿರ್ದಿಷ್ಟ ಬೆಲೆಯಲ್ಲಿನ ಬೇಡಿಕೆ ಅರ್ಥ. ಬೆಲೆಯನ್ನು ತಿಳಿಸಿಲ್ಲವೆಂದಾದಲ್ಲಿ ಈ ಪರಿಭಾವನೆಗೆ ಯಾವುದೇ ಪ್ರಾಮುಖ್ಯತೆ ಇರೋದಿಲ್ಲ. ಇಲ್ಲಿ ಬೆನ್ಹ್ಯಾಮ್ ರವರು ಬೆಲೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಅಥವಾ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಅಂದ್ರೆ ವಸ್ತು ಆಗಿರ್ಲಿ ಅಥವಾ ಸೇವೆ ಆಗಿರ್ಲಿ, ಅದಕ್ಕೆ ನಿರ್ದಿಷ್ಟ ಬೇಡಿಕೆ ಇರಬೇಕು. ಯಾಕೆ? ಬೆಲೆ ಇರಬೇಕು, ಆಗ ಮಾತ್ರ ನಾವು ಅದನ್ನ ಕೊಂಡುಕೊಳ್ತೀವಿ, ಅದಕ್ಕೆ ಬೇಡಿಕೆ ಇರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಸಾಮರ್ಥ್ಯ, ಕೊಂಡುಕೊಳ್ಳುವ ಸಾಮರ್ಥ್ಯ ತುಂಬಾ ಮುಖ್ಯ. ಈಗ ನನ್ನ ಹತ್ರ 10 ರೂಪಾಯಿ ಇದೆ, ಆದ್ರೆ ನಾನು ಇಷ್ಟಪಡುವ ಸರಕಿನ ಬೆಲೆ 15 ರೂಪಾಯಿಗೆ ಆದ್ರೆ ಅದು ನಾನು ಅದನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಬೆಲೆ ಜಾಸ್ತಿ ಇದೆ, ಆದ್ರೆ ನನ್ನ ಬಳಿ ಇರುವ ಸಾಮರ್ಥ್ಯ ಕಡಿಮೆ ಇದೆ. ಆದ್ರಿಂದ ಮೊದಲು ಬೆಲೆಯನ್ನ, ಸರಕಾಗ್ಲಿ ಅಥವಾ ಸೇವೆ ಆಗ್ಲಿ, ಬೆಲೆಯನ್ನ ತಿಳ್ಕೊಂಡಿರ್ಬೇಕು. ಅದರ ಆಧಾರದ ಮೇಲೆ ನಾವು ಬೇಡಿಕೆಯನ್ನ ವ್ಯಕ್ತಪಡಿಸಬಹುದು ಅಂತ ಬೆನ್ಹ್ಯಾಮ್ ರವರು ತಿಳಿಸ್ತಾರೆ. ಆ ಬೆಲೆಯಲ್ಲಿ ನಿರ್ದಿಷ್ಟ ಕಾಲದಲ್ಲಿ ಅದನ್ನು ಕೊಂಡುಕೊಂಡ ಪ್ರಮಾಣವಾಗಿದೆ. ಈಗ ನನಗೆ ಎಷ್ಟು ಅಂತ ಗೊತ್ತಾದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಅದನ್ನ ಕೊಂಡುಕೊಳ್ಬಹುದು ಅಂತ. ಈಗ ನನ್ನ ಹತ್ರ ಜಾಸ್ತಿ ದುಡ್ಡಿದ್ರೆ ನಾನು ಕೊಂಡುಕೊಳ್ಳುವ ಪ್ರಮಾಣ ಏನಾಗುತ್ತೆ? ಹೆಚ್ಚಾಗತ್ತೆ. ಯಾಕೆಂದ್ರೆ ನನ್ನಲ್ಲಿ ಕೊಂಡುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿರೋದ್ರಿಂದ, ಅದರ ಬೆಲೆನೂ ನನಗೆ ಗೊತ್ತಿರೋದ್ರಿಂದ ನನ್ನ ಸಾಮರ್ಥ್ಯಕ್ಕೆ ತಕ್ಕ ಆದ ಪ್ರಮಾಣದಲ್ಲಿ ನಾನು ಅದನ್ನ ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಿರ್ದಿಷ್ಟ ಬೆಲೆಯಲ್ಲಿನ ಬೇಡಿಕೆ, ಅರ್ಥಶಾಸ್ತ್ರದಲ್ಲಿ ಬೇಡಿಕೆ ಅಂದ್ರೆ ನಿರ್ದಿಷ್ಟ ಬೆಲೆಯಲ್ಲಿನ ಬೇಡಿಕೆ. ಬೆಲೆಯನ್ನ ಯಾರು ತಿಳಿಸ್ಲಿಲ್ಲ ಅಂದ್ರೆ ಈ ಬೇಡಿಕೆ ಅನ್ನೋ ಒಂದು ಪದಕ್ಕೆ ಪ್ರಾಮುಖ್ಯತೆನೇ ಇಲ್ಲ ಅನ್ನೋದು ಬೆನ್ಹ್ಯಾಮ್ ರವರ ಅಭಿಪ್ರಾಯ. ಪ್ರೊಫೆಸರ್ ಬೆನ್ಹ್ಯಾಮ್ gives much importance for price. So without the reference of price, demand has no value in economics. Specifically, price should be mentioned. Otherwise, we are not going to buy that particular commodity. Related to price of a particular good or a service, we are going to purchase the quantity of good whatever we want. So according to the price of that commodity, demand will increase or demand will decrease. In future classes we will come to know about the law of demand. So higher the price, lower shall be the demand, and lower the price, higher shall be the demand. Here Benham gives much importance for the price supported. So a particular
good or a service should be referred to particular price. Then only it will have its value. Otherwise, a demand without a good or a service without price has no value. Thus, he gives importance to price. According to Benham, the demand for anything at a given price is the amount of it which will be bought per unit of time at that price. So we can buy as much as we want depending upon the price, as well as the capacity to buy plays a very important role here. Then ಚಾಪ್ಮನ್ ಅವರ ಪ್ರಕಾರ ಒಲವುಗಳ ಪರಿಮಾಣಾತ್ಮಕ ಅಭಿವ್ಯಕ್ತಿಗಳು ಬೇಡಿಕೆ. ಪರಿಮಾಣ ಅಂದ್ರೆ ಏನಿಲ್ಲಿ ಒಂದು ಅಳತೆ, ಒಂದು ಗಾತ್ರ. ಒಲವು ಅಂದ್ರೆ ನಮ್ಮ ಆಸೆ, ನಮ್ಮ ಒಂದು ಇಷ್ಟ ಅಂತ ನಾವು ಜನರಲ್ ಆಗಿ ಹೇಳ್ತೀವಿ. ಸೊ ಚಾಪ್ಮನ್ ಹೇಳ್ತಾರೆ ಒಲವುಗಳ ಪರಿಮಾಣಾತ್ಮಕ ಅಭಿವ್ಯಕ್ತಿಗಳೇ ಬೇಡಿಕೆ ಅಂತ. ನಮ್ಮ ಆಸೆ ಅಥವಾ ನಮ್ಮ ಈ ಒಂದು ಇಷ್ಟ ಅಂತ ಕರಿತೀವಲ್ಲ, ಅದು ಹೆಚ್ಚಾಗ್ತಾ ಹೋಗೋದು ಯಾವಾಗ ಅಂದ್ರೆ ನಾವು ಹೆಚ್ಚು ಹೆಚ್ಚು ಆ ಒಂದು ವಸ್ತುವನ್ನ ಖರೀದಿ ಮಾಡಿದಾಗ ಅದರ ಬೇಡಿಕೆ ಹೆಚ್ಚಾಗತ್ತಲ್ಲ, ಒಟ್ಟಾಗಿ ಸೇರಿಸಿದಾಗ ನಮ್ಮ ಒಲವುಗಳನ್ನ ಒಟ್ಟಾಗಿ ಸೇರಿಸಿದ್ರೇನೆ ಅದೇ ಬೇಡಿಕೆ ಅನ್ನೋದು ಚಾಪ್ಮನ್ ಅವರ ಅಭಿಪ್ರಾಯ. ದ ಕ್ವಾಂಟಿಟಿ of our desire see together is called as demand according to Professor Chapman. Then Hibden says demand is the cost of buying a unit prices for a given period of time in a given market. So ಇಲ್ಲಿ ಹಿಬ್ಡನ್ ಅವರ ಪ್ರಕಾರ ಬೇಡಿಕೆ ಎಂದರೆ ಒಂದು ನಿರ್ದಿಷ್ಟ ಮಾರುಕಟ್ಟೆಯಲ್ಲಿ ಪ್ರತಿ ಕಾಲ ಘಟಕದ ವಿವಿಧ ಬೆಲೆಗಳಲ್ಲಿ ಕೊಂಡುಕೊಳ್ಳಲು ಆಗುವ ಸರಕುಗಳ ವಿವಿಧ ಪ್ರಮಾಣಗಳಾಗಿವೆ. ಬೇಡಿಕೆ ಅಂದ್ರೆ ಒಂದು ನಿರ್ದಿಷ್ಟ ಮಾರುಕಟ್ಟೆ ಕೊಳ್ಳುವವರು ಮತ್ತು ಮಾರುವವರು ಸಂಧಿಸುವ ಒಂದು ಸ್ಥಳ. ಪ್ರತಿ ಕಾಲ ಘಟಕ ಸಮಯ ಅಂದ್ರೆ ಒಂದು ದಿನದಲ್ಲಿ ನಾವು ಉದಾಹರಣೆ ತಗೊಂಡಾಗ ಬೆಳಗ್ಗೆ, ಮಧ್ಯಾಹ್ನ ಮತ್ತೆ ಸಾಯಂಕಾಲ, ರಾತ್ರಿ ವಿವಿಧ ಬೆಲೆಗಳಲ್ಲಿ ಬೆಳಗ್ಗೆನೆ ಒಂದು ಬೆಲೆ ಇರುತ್ತೆ, ಮಧ್ಯಾಹ್ನ ಒಂದು ಬೆಲೆ ಇರುತ್ತೆ, ಹಾಗೆ ಸಂಜೆ ಆಗ್ತಾ ಬೆಲೆ ಒಂದೇ ಸರಕಿನ ಬೆಲೆ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಆ ಸರಕುಗಳನ್ನ ಕೊಂಡುಕೊಳ್ಳಲು ಆಗುವ ಸರಕುಗಳ ವಿವಿಧ ಪ್ರಮಾಣ. ಬೆಳಗ್ಗೆ ಒಂದು ರೇಟ್ ಇದ್ದಾಗ ಅಂದ್ರೆ ಬೆಲೆ ಜಾಸ್ತಿ ಇದ್ದಾಗ ನಾವು ಕೊಂಡುಕೊಳ್ಳುವ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಆಗತ್ತೆ. ಅದೇ ಸರಕಿನ ಬೆಲೆ ಕಡಿಮೆ ಆಗ್ತಾ ಆಗ್ತಾ ನಾವು ಕೊಂಡುಕೊಳ್ಳುವ ಪ್ರಮಾಣ ಹೆಚ್ಚಾಗತ್ತೆ. ಇಲ್ಲಿ ಬೇಡಿಕೆಯ ನಿಯಮದ ಬಗ್ಗೆ ಹಿಬ್ಡನ್ ರವರು ಹೇಳ್ತಾರೆ. ಉದಾಹರಣೆಗೆ ಫ್ರೆಶ್ ಆಗಿರುತ್ತೆ, ಬೆಳಗ್ಗೆ ಹೂವು, ತರಕಾರಿ, ಹಣ್ಣುಗಳು ಎಲ್ಲ ಫ್ರೆಶ್ ಆಗಿರುತ್ತೆ, ಆಗ ಆ ಒಂದು ಸರಕಿನ ಬೆಲೆ ಹೆಚ್ಚಾಗಿರುತ್ತೆ. ಆ ಸಂದರ್ಭದಲ್ಲಿ ಗ್ರಾಹಕರು ಕೊಂಡುಕೊಳ್ಳುವ ಪ್ರಮಾಣ ಕಡಿಮೆ ಇರುತ್ತೆ. ಅದೇ ರೀತಿ ಸೊಪ್ಪು ಬೆಳಗ್ಗೆ ಫ್ರೆಶ್ ಆಗಿರುತ್ತೆ, ಒಂದು ಕಟ್ಟು 20 ರೂಪಾಯಿ ಹೇಳಿದ್ರೂ ನಾವು ಕೊಟ್ಟು ತಗೊಳ್ತೀವಿ. ಅದೇ ಸೊಪ್ಪು ಸಂಜೆ ಆಗ್ತಾ ಆಗ್ತಾ ಏನಾಗುತ್ತೆ, ಬಾಡೋಗತ್ತೆ, ಆಗ ಅದರ ಬೆಲೆ ಏನಾಯ್ತು, ಕಡಿಮೆ ಆಗತ್ತೆ. 20 ರೂಪಾಯಿ ಕಟ್ಟನ್ನ ಅವನು ಸಂಜೆ ಆಗ್ತಾ 10 ರೂಪಾಯಿಗೆ ಮಾರ್ಬೋದು, ರಾತ್ರಿ ಮನೆಗೆ ಹೋಗುವಾಗ ಗಾಡಿ ಖಾಲಿ ಮಾಡ್ಬೇಕು ಅಂತ 5 ರೂಪಾಯಿಗೂ ಕೊಟ್ಟು ಹೋಗ್ಬೋದು ಒಂದು ಕಟ್ಟು ಸೊಪ್ಪು. ಅಲ್ಲೇನಾಗತ್ತೆ, ನಾವು ಕೊಂಡುಕೊಳ್ಳುವ ಪ್ರಮಾಣ ಹೆಚ್ಚಾಗತ್ತೆ. ಬೆಲೆ ಕಡಿಮೆಯಾದಂತೆ ಕೊಂಡುಕೊಳ್ಳುವ ಪ್ರಮಾಣ ಹೆಚ್ಚಾಗತ್ತೆ, ಬೆಲೆ ಹೆಚ್ಚಾಗಿದ್ದಾಗ ನಾವು ಕೊಂಡುಕೊಳ್ಳುವ ಪ್ರಮಾಣ ಕಡಿಮೆ ಆಗತ್ತೆ. ಹೀಗೆ ಬೇಡಿಕೆ ಅಂದ್ರೆ ನಿರ್ದಿಷ್ಟ ಮಾರುಕಟ್ಟೆಯಲ್ಲಿ ಪ್ರತಿ ಕಾಲ ಘಟಕ ಅಂದ್ರೆ ಸಮಯದ ಆಧಾರದ ಮೇಲೆ ಬೇರೆ ಬೇರೆ ಬೆಲೆಗಳಲ್ಲಿ, ಸರಕು ಒಂದೇ ಆಗಿರ್ಬೋದು, ಅದರ ಬೆಲೆಗಳು ಬೇರೆ ಬೇರೆ ಆಗಿರುತ್ತೆ, ಮತ್ತೆ ಕೊಂಡುಕೊಳ್ಳುವ ಪ್ರಮಾಣನೂ ಸಹ ಬೇರೆ ಬೇರೆ ಆಗಿರುತ್ತೆ. ಹೀಗೆ ಡಿಮಾಂಡ್ ಇಸ್ ದ ಕಾಸ್ಟ್ ಆಫ್ ಬೈಯಿಂಗ್ a unit in different prices for a given period of time in a given market. Means, so demand for a particular commodity varies in a market depending upon the time period of time. As I gave the example, in the morning time the vegetables, fruits and flour especially, they will be fresh, and the seller he may quote a high price for those commodities as they are very fresh. And the same commodity, the price of the same commodity will come down in the evening or during the night. He may give it for in the morning he might have sold it for 20 rupees, but during the night or in the evening the same commodity may be sold by that particular person for a low rate or at a cheaper rate compared to the morning. So thus, whenever the price of a commodity is more, the buyer will buy less commodity or less quantity of that particular commodity. Whenever the prices reduces,
buyer will buy or purchase more of that particular commodity, more quantity of that particular commodity. Here, Hibden gives much importance for law of demand. The law of demand says, higher the price, lower shall be the demand, and lower the price, higher shall be the demand. This is what the definition of Hibden related to demand. Then, when we understand all these definitions of various economists, in economics, demand is a combination of three important factors. They are desire to buy a thing, capacity to buy a thing, and willingness to buy a particular thing. Then, demand function. Demand function. Earlier days, demand function had a very big formula, that is D is equal to F into PY PS TAU. ಬೇಡಿಕೆಯ ಬಿಂಬಕ ಮೊದಲಿನ ದಿನಗಳಲ್ಲಿ ಏನಾಗ್ತಿತ್ತು ಅಂದರೆ ತುಂಬಾನೇ ದೊಡ್ಡದಾಗಿತ್ತು, ಹಾಗೆ ತುಂಬ ಅದು ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ, ಸಮಸ್ಯೆ ಆಗ್ತಿತ್ತು. ನೋಡಿ, ಡಿ ಇಸ್ ಈಕ್ವಲ್ ಟು ಎಫ್ ಇಂಟು ಪಿ ವೈ ಪಿ ಎಸ್ ಟಿ ಎ ಯು. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಡಿ ಬೇಡಿಕೆ, ಪಿ ಪ್ರೈಸ್ ಅಥವಾ ಬೆಲೆ, ವೈ ಇನ್ಕಮ್ ಆದಾಯ, ಪಿ ಎಸ್ ಆಲ್ಟರ್ನೇಟ್ ಅಂಡ್ ಸಬ್ಸ್ಟಿಟ್ಯೂಟ್ ಪರ್ಯಾಯ ಸರಕುಗಳು, ಟಿ ಟೇಸ್ಟ್ ರುಚಿ, ಎ ಅಡ್ವರ್ಟೈಸ್ಮೆಂಟ್ ಅಥವಾ ಪ್ರಚಾರದ ಪರಿಣಾಮ, ಯು ಅನ್ನೋನ್ ಫ್ಯಾಕ್ಟರ್ಸ್ ಅಥವಾ ಗೊತ್ತಿಲ್ಲದ ಅಂಶಗಳು ಬೇಡಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಎಫ್ ಅಂದರೆ ಕಾರ್ಯ ಅಥವಾ ಫಂಕ್ಷನ್ ಆಫ್. ಡಿಮ್ಯಾಂಡ್ ಈಸ್ ದ ಫಂಕ್ಷನ್ ಆಫ್ ಅಂದರೆ ಇಲ್ಲಿ ಬೇಡಿಕೆಯು ಈ ಎಲ್ಲ ಪ್ರಮುಖ ಅಂಶಗಳನ್ನು ಆಧರಿಸಿದೆ, ಬೇಡಿಕೆ ಈ ಎಲ್ಲ ಪ್ರಮುಖ ಅಂಶಗಳನ್ನು ಅವಲಂಬಿಸಿದೆ ಅಂತ. ಮೊದಲನೇದಾಗಿ ಬೆಲೆಗೂ ಬೇಡಿಕೆಗೂ ವಿರುದ್ಧವಾದ ಸಂಬಂಧ ಇರೋದನ್ನ ನಾವು ಈಗಾಗಲೇ ಬೇಡಿಕೆಯ ನಿಯಮದಲ್ಲಿ ತಿಳ್ಕೊಂಡಿದ್ದೀವಿ. ಹಾಗೆ ಆದಾಯ ಹೆಚ್ಚಾದಷ್ಟು ಬೇಡಿಕೆಯ ಪ್ರಮಾಣ ಹೆಚ್ಚಾಗತ್ತೆ, ಆದಾಯ ಕಡಿಮೆ ಆದರೆ ಬೇಡಿಕೆಯ ಪ್ರಮಾಣ ಕಡಿಮೆಯಾಗತ್ತೆ. ಹಾಗೆ ಪರ್ಯಾಯ ವಸ್ತುಗಳೇನಾದರೂ ಇತ್ತು ಅಂದರೆ ಖಂಡಿತ ಬೇಡಿಕೆಯ ಪ್ರಮಾಣನೂ ಸಹ ಬದಲಾವಣೆ ಆಗತ್ತೆ. ಮತ್ತೆ ರುಚಿ ಚೆನ್ನಾಗಿತ್ತು ಅಂದರೆ ಆ ಒಂದು ಸರಕು ನಮಗೆ ಬೇಕೇ ಬೇಕು, ಅದರ ಅವಶ್ಯಕತೆ ಹೆಚ್ಚಾಗಿದೆ ಅಂದ್ರೂ ಸಹ ಆ ಒಂದು ಸರಕಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ. ಮತ್ತೆ ಪ್ರಚಾರದ ಪರಿಣಾಮ. ಸೊ ದಿಸ್ ಪ್ರೆಸೆಂಟ್ ಡೇ ಈಸ್ ನಾನ್ ಆಸ್ ದ ಡೇ ಆಫ್ ಅಡ್ವರ್ಟೈಸ್ಮೆಂಟ್. ಇದು ಈ ಒಂದು ಅಡ್ವರ್ಟೈಸ್ಮೆಂಟ್ ಪ್ರಚಾರ ಇಲ್ಲದೆ ಯಾವುದೇ ಸರಕುಗಳು ಮಾರಾಟ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವ ಸರಕಿನ ಪ್ರಚಾರ ಹೆಚ್ಚಾಗಿರುತ್ತೆ ಅಂತಹ ಸರಕಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ. ಹಾಗೆ ಕೆಲವು ಗೊತ್ತಿಲ್ಲದ ಅಂಶಗಳು ಸಹ ಬೇಡಿಕೆಯ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಹೀಗಾಗಿ ಈ ಎಲ್ಲ ಅಂಶಗಳು ಬೇಡಿಕೆಯ ಮೇಲೆ ಪ್ರಭಾವ ಬೀರುವಂತಹ ಪ್ರಮುಖ ಅಂಶಗಳು. There are various factors or determinants that influence the demand, especially price, then income. Higher the income, higher will be the demand, and lower the income, lower shall be the demand. Then if there are substitutes for a particular commodity, then the demand for that particular substitute will increase. Whenever the price of a main item increases, then we go for the substitute or the alternate commodity. At that time, the demand for that alternate commodity definitely increases. Then taste, if we like that particular commodity, definitely the demand for that particular commodity will increase. Then the advertisement, the role of advertisement especially in these days is more, or the influence of advertisement, the particular good or service which has more advertisement, the demand for that particular good will increase. Thus these are the various determinants of demand. Now the simplified demand function is D is the function of price. So many economists have come to the conclusion that demand mainly depends upon the price, not the other factors. The other factors they come next, but the main or the most important factor that influence the demand is price. Without price, demand will never function. Demand is the function of price. As we know very well, price plays a vital role or a predominant role in the market.
Thus, the simplified demand function is D is the function of price. ಸೊ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಸರಳೀಕೃತವಾದ ಒಂದು ಬೇಡಿಕೆ ಬಿಂಬಕವನ್ನ ಅರ್ಥಶಾಸ್ತ್ರಜ್ಞರು ಕೊಟ್ಟಿದ್ದಾರೆ. ಅಂದ್ರೆ ಈ ಎಲ್ಲ ಒಂದು ಅಂಶಗಳು ಬೇಡಿಕೆಯ ಮೇಲೆ ಪ್ರಭಾವವನ್ನ ಬೀರುತ್ತೆ. ಆದ್ರೆ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ ಬೆಲೆ. ಬೆಲೆ ಇಲ್ಲದೆ ಬೇಡಿಕೆ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಎಲ್ಲ ಅಂಶಗಳಿಗೆ ಹೋಲಿಕೆ ಮಾಡಿದಾಗ ಬೆಲೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ಬೀರುತ್ತೆ ಅನ್ನೋದು ಅರ್ಥಶಾಸ್ತ್ರಜ್ಞರ ವಾದ ಆಗಿದೆ. ಇಲ್ಲಿಗೆ ಈ ಒಂದು ತರಗತಿಯಲ್ಲಿನ ಪ್ರಮುಖವಾದ ವಿಚಾರ ಬೇಡಿಕೆ ಅಂದ್ರೆ ಏನು, ಬೇಡಿಕೆಯನ್ನ ಕುರಿತ ಕೆಲವು ಪ್ರಮುಖವಾದ ವ್ಯಾಖ್ಯೆಗಳನ್ನ ನಾವು ಅರ್ಥೈಸಿಕೊಂಡ್ವಿ. ಧನ್ಯವಾದಗಳು.